ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಪ್ರಚಲಿತ ವಿದ್ಯಮಾನಗಳ ಸರಣಿ 11 ಆಗಸ್ಟ್ 2021. ಸೊ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಜೊತೆಗೆ ಇದರ PDF ಅನ್ನ ನಮ್ಮ ಟೆಲಿಗ್ರಾಮ್ ಮತ್ತು ವೆಬ್ಸೈಟ್ ಅಲ್ಲಿ ಕೊಡಲಾಗಿದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. 15 ಪ್ರಶ್ನೆಗಳು 10 ಸೆಕೆಂಡ್ ಕಾಲಾವಕಾಶ. ಟೆಲಿಗ್ರಾಮ್ ಹ್ಯಾಂಡಲ್ಸ್ ಈ ರೀತಿ ಇದೆ, ಸರ್ಚ್ ಮಾಡಬಹುದು. ಸರ್ಚ್ ಮಾಡಿದ್ರೆ ಗ್ರೂಪ್ಸ್ಗಳು ಸಿಗುತ್ತೆ. ಅದಕ್ಕೂ ಮುಂಚೆ ಇಂದಿನ GK ಪ್ರಶ್ನೋತ್ತರಗಳು. ಇವತ್ತಿನ GK ವಿಭಾಗದಲ್ಲಿ ನಿಮಗೆ ಒಂದಿಷ್ಟು ಪ್ರಮುಖವಾದಂಥ ಎಕ್ಸ್ಪ್ಯಾಂಡ್ಸ್ ಅಂದರೆ ಫುಲ್ ಫಾರ್ಮ್ ಅಂತ ಏನು ಕರಿತೀವಿ, ವಿಸ್ತೃತ ರೂಪ ಅಂತ ಏನು ಕರಿತೀವಿ, ಅದನ್ನು ಕೊಟ್ಟಿದ್ದೀನಿ. ಭಾಳ ಇಂಪಾರ್ಟೆಂಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ಮತ್ತು ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗುತ್ತೆ. ಸೊ ಒನ್ ಟೈಮ್ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದು ಬೆಮ್ಸ್ಟೆಕ್, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕಲ್ ಕೋಆಪರೇಷನ್ ಅಂತ ಬಿಮ್ಸ್ಟೆಕ್ ಅಂತ ಹೇಳಿದ್ರೆ. ನೆಕ್ಸ್ಟ್ EVM, ಎಲೆಕ್ಷನ್ಗಳಲ್ಲಿ ಭಾಳಷ್ಟು ಸಲ ಕೇಳಿರ್ತಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂತ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಮತ್ತೊಂದು ಕೇಳಿರ್ತಾರೆ VVPAT, ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅಂತ. ನೆಕ್ಸ್ಟ್ ನೋಟಾ ಅಂದ್ರೆ ನಾನ್ ಆಫ್ ದಿ ಎಬೋ, ಮೇಲ್ಕಂಡ ಯಾರು ಬೇಡ ಅಂತ ಒಂದು ಆಪ್ಷನ್ ನೋಟಾ ಆಗಿರ್ತದೆ. ನೆಕ್ಸ್ಟ್ NDA UPA ಅಂತ ಕೇಳಿರ್ತೀರ ನೀವು, ಸೆಂಟ್ರಲ್ ಅಲ್ಲಿ ಅಲೈನ್ಸ್ಗಳು. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂಡ್ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ NDA ಮತ್ತು UPA. ನೆಕ್ಸ್ಟ್ PPP ಅಂತ ಕೇಳಿರ್ತೀರ ಇಂಟರ್ನೆಟ್ ಅಲ್ಲಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ನೆಕ್ಸ್ಟ್ ರೋರೋ ಅಂತ ಕೇಳಿರ್ತೀರ ಸುದ್ದಿಗಳಲ್ಲಿ, ರೋಲ್ ಆನ್ ಅಂಡ್ ರೋಲ್ ಆಫ್ ಅಂತ. ನೆಕ್ಸ್ಟ್ IPPB, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಕರಿತೀವಿ, ಅಂಚೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಂಚೆ ಕಚೇರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ NRC ರೀಸೆಂಟ್ ಆಗಿ ಕೇಳಿರ್ತೀರ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್. ನೆಕ್ಸ್ಟ್ ತುಂಬಾ ಸಲ ನೀವು ಅಂತಾರಾಷ್ಟ್ರೀಯ ಸುದ್ದಿಗಳಲ್ಲಿ ಕೇಳ್ತಕ್ಕಂಥದ್ದು ಎರಡು ರಾಷ್ಟ್ರಗಳ ನಡುವಿನ ಒಡಂಬಡಿಕೆ ಅಂತ. ಸೊ ಒಪ್ಪಂದ ಅಥವಾ ಒಡಂಬಡಿಕೆ ಅಂತ ಏನ್ ಕರಿತೀವಿ, ಅದನ್ನ MOU ಅಂತ ಹೇಳ್ತೀವಿ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ODF, ಓಪನ್ ಡಿಫೆಕ್ಷನ್ ಫ್ರೀ ಅಂತ ODF ಅಂದ್ರೆ. ನೆಕ್ಸ್ಟ್ NGT, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ನೆಕ್ಸ್ಟ್ NEFRA, ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ. ನೆಕ್ಸ್ಟ್ ಸಫರ್ ಅನ್ನೋದರ ಫುಲ್ ಫಾರ್ಮ್ ನೋಡ್ಕೊಳ್ಳಿ, ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಅಂಡ್ ವೆದರ್ ಫೋರ್ಕಾಸ್ಟಿಂಗ್ ಅಂತ ಸಫರ್ ಅಂದ್ರೆ. ನೆಕ್ಸ್ಟ್ NCRTC ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ನೆಕ್ಸ್ಟ್ EFRRO, ಇಂಟರ್ನೆಟ್ ನಲ್ಲಿ ನೋಡಿರ್ತಾರ ಇದನ್ನ, ಫಾರಿನರ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ಅಂತ ಕರಿತೀವಿ. ನೆಕ್ಸ್ಟ್ ದರ್ಪಣ್ ಅಂದ್ರೆ ಡಿಜಿಟಲ್ ಅಡ್ವಾನ್ಸ್ಮೆಂಟ್ ಆಫ್ ರೂರಲ್ ಪೋಸ್ಟ್ ಆಫೀಸ್ ಫಾರ್ ಎ ನ್ಯೂ ಇಂಡಿಯಾ ಅಂತ, ಅಂಚೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಸ್ಫೂರ್ತಿ SFOORTI, ಸ್ಮಾರ್ಟ್ ಬ್ರೈಟ್ ಆಪರೇಷನ್ ಆಪ್ಟಿಮೇಷನ್ ಅಂಡ್ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅಂತ. ನೆಕ್ಸ್ಟ್ ಸ್ಪರ್ಶ್ ಅಂದ್ರೆ ಸ್ಕಾಲರ್ಶಿಪ್ ಫಾರ್ ಪ್ರಮೋಷನ್ ಆಫ್ ಆಪ್ಟಿಟ್ಯೂಡ್ ಅಂಡ್ ರಿಸರ್ಚ್ ಇನ್ ಸ್ಟೆಮ್ಸ್ ಆಸ್ ಅ ಹಾಬಿ ಅಂತ. ನೆಕ್ಸ್ಟ್ ಸತಿ ಅಂದ್ರೆ ಸಸ್ಟೈನಬಲ್ ಅಂಡ್ ಆಕ್ಸಲರೇಟೆಡ್ ಅಡಾಪ್ಷನ್ ಆಫ್ ಎಫಿಷಿಯಂಟ್ ಟೆಕ್ಸ್ಟೈಲ್ ಟೆಕ್ನಾಲಜಿ ಟು ಹೆಲ್ಪ್ ಸ್ಮಾಲ್ ಇಂಡಸ್ಟ್ರೀಸ್. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಒಂದ್ಸಲ. ಅದೇ ರೀತಿ ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದೀನಿ ಸೆಕೆಂಡ್ ಪೇಜ್ ಅಲ್ಲಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ನೋಡ್ಕೋಬಹುದಾಗಿದೆ. ಎಸ್ಪೆಷಲಿ ಭೀಮ್ ಆಪ್ ಬಗ್ಗೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಭಾರತ್ ಇಂಟರ್ಫೇಸ್ ಫಾರ್ ಮನಿ. ಅದೇ ರೀತಿ ಉಡಾನ್ ಅಂದ್ರೆ ಉಡೇ ದೇಶ್ ಕಿ ಆಮ್ ನಾಗರಿಕ್ ಅಂತ. ನೆಕ್ಸ್ಟ್ ಉದಯ್ ಅಂದ್ರೆ ಉಜ್ವಲ್ ಡಿಸ್ಕಾಮ್ ಅಶೂರೆನ್ಸ್ ಯೋಜನಾ ಅಂತ. ನೆಕ್ಸ್ಟ್ ಉಜಾಲಾ ಅಂದ್ರೆ ಉನ್ನತ ಜ್ಯೋತಿ ಬೈ ಅಫೋರ್ಡಬಲ್ LED ಫಾರ್ ಆಲ್ ಅಂತ. ಮುದ್ರಾ ಯೋಜನೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ, ಮುದ್ರಾ ಅಂತ ಹೇಳಿದ್ರೆ. ಅದೇ ರೀತಿ ಅಮೃತ್, ತುಂಬಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದರೆ ಅಮೃತ್ ಯೋಜನೆ. ಅಮೃತ್ ಅಂತ ಹೇಳಿದ್ರೆ ಅಟಲ್ ಮಿಷನ್ ಫಾರ್ ರಿಜುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್. ಅದೇ ರೀತಿ ಮತ್ತೊಂದು ಹೃದಯ್ ಯೋಜನೆ. ಹೃದಯ್ ಅಂದ್ರೆ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಆಗ್ಯುಮೆಂಟೇಷನ್ ಅಂತ. ಇನ್ನು ನೀತಿ ಆಯೋಗದ ಬಗ್ಗೆ ಬಹಳಷ್ಟು ಎಕ್ಸಾಮ್ ಗಳಲ್ಲಿ ಕೇಳಿದ್ದಾರೆ. ನೀತಿ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಯೋಜನಾ ಆಯೋಗದ ಬದಲಾಗಿ 2015ರಲ್ಲಿ ಸ್ಥಾಪನೆಯಾದದ್ದೇ ನೀತಿ ಆಯೋಗ. ನೆಕ್ಸ್ಟ್ ಟೆಲಿಕಾಮ್, ಇದು ಇಂಡಸ್ಟ್ರಿಗೆ ಬಂದ್ರೆ ಟ್ರಾಯ್ ಬಗ್ಗೆ ಕೇಳಿದ್ರ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ನೆಕ್ಸ್ಟ್ ಆಧಾರ್ ಕಾರ್ಡ್ ಬಂದ್ರೆ UIDAI, ಆಧಾರ್ ಅಂತ ಜನರಲ್ ಆಗಿ ಹೇಳ್ತೀವಿ, ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಇನ್ ಬ್ಯಾಂಕಿಂಗ್ ಸೆಕ್ಟರ್ ಬಂದ್ರೆ RTGS ಮತ್ತು ನಿಫ್ಟ್ ಬಗ್ಗೆ ಕೇಳಿರ್ತೀರ. RTGS ಅಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ನಿಫ್ಟ್ ಅಂದ್ರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. IFSC ಅಂದ್ರೆ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್. ಅಂಡ್ ಆಶಾ ಕಾರ್ಯಕರ್ತೆಯರ ಬಗ್ಗೆ ಕೇಳಿರ್ತೀರ ಜಾಸ್ತಿ. ಆಶಾ ಅಂದ್ರೆ ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತ. ಇದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ GKಯ ಫುಲ್ ಫಾರ್ಮ್ಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥದ್ದು ಮತ್ತೆ ಮುಂಬರುವ ಪರೀಕ್ಷೆಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿರ್ತಕ್ಕಂಥದ್ದು.
MCQs ಗಳು ನಾಗಸಾಕಿ ದಿನವನ್ನ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ವೆನ್ ಇಸ್ ನಾಗಸಾಕಿ ಡೇ ಸೆಲೆಬ್ರೇಟೆಡ್? ಪ್ರಶ್ನೆಗೆ ಸರಿಯಾದಂತ ಉತ್ತರ 9 ಆಗಸ್ಟ್. ಜಪಾನ್ನ ಪ್ರಧಾನಮಂತ್ರಿಗಳಾದಂತ ಯೋಶಿಹಿಡೆ ಸುಗಾ ಈಗಿರ್ತಕ್ಕಂಥ ಪ್ರೆಸೆಂಟ್ ಪ್ರಧಾನಮಂತ್ರಿಗಳು ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ನಡೆದಂತ ವಿಶ್ವದ ಮೊದಲ ಪರಮಾಣು ಬಾಂಬ್ ಸ್ಫೋಟದ 76ನೇ ವಾರ್ಷಿಕೋತ್ಸವದ ನೆನಪಿನಲ್ಲಿ ಆ ಒಂದು ಸ್ಮಾರಕವನ್ನ ಇದು ಮಾಡುವಂತ ಸಂದರ್ಭದಲ್ಲಿ ಅವರು ಹಾಜರಿರ್ತಾರೆ. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಜಪಾನ್ ಮೇಲೆ, ಜಪಾನ್ನ ಪ್ರಮುಖ ನಗರಗಳಾದಂತಹ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಮೊಟ್ಟ ಮೊದಲ ಪರಮಾಣು ಬಾಂಬ್ ಸ್ಫೋಟವನ್ನ ಮಾಡಿತ್ತು. ಯಾವ ರಾಜ್ಯ ಸರ್ಕಾರ ಕಾಕೋರಿ ಖಂಡ್ ಹೆಸರನ್ನ ಬದಲಾಯಿಸಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಚೇಂಜ್ಡ್ ದ ನೇಮ್ ಕಾಕೋರಿ ಖಂಡ್? ಜಾರ್ಖಂಡ್, ಉತ್ತರಾಖಂಡ, ಉತ್ತರ ಪ್ರದೇಶ, ಕರ್ನಾಟಕ? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು ಕಾಕೋಡಿ ಖಾಂಡ್ ಅಂತ ಏನ್ ಹೆಸರಿತ್ತು ಅದನ್ನ ಕಾಕೋರಿ ಟ್ರೈನ್ ಆಕ್ಷನ್ ಅನ್ನೋ ಹೆಸರಿನಿಂದ ಮರುನಾಮಕರಣ ಮಾಡಿದ್ದಾರೆ. ಯಾಕಂದ್ರೆ ಖಾಂಡ್ ಅಂತ ಹೇಳಿದ್ರೆ ಒಂದು ಅವಮಾನ ಮಾಡುವಂತ ಅರ್ಥವನ್ನ ಸೂಚಿಸುತ್ತೆ. ಸೊ ಆ ಒಂದು ಪದ ಅವರಿಗೆ ಸೂಕ್ತ ಅಲ್ಲ ಅಂತ ಹೇಳಿ ಸ್ವಾತಂತ್ರ್ಯ ಹೋರಾಟದ ಹಾದಿಯಲ್ಲಿ, ಭಾರತದ ಸ್ವಾತಂತ್ರ್ಯ ಹೋರಾಟದ ಹಾದಿಯಲ್ಲಿ ಇದು ಅವಮಾನಕಾರಿಯಾದಂತ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ಕಾಕೋರಿ ಕಾಂಡ್ ಅನ್ನೋ ಬದಲಿಗೆ ಕಾಕೋರಿ ಟ್ರೈನ್ ಆಕ್ಷನ್ ಅಂತ ಆ ಒಂದು ಇದಕ್ಕೆ ಮರುನಾಮಕರಣವನ್ನ ಮಾಡಲಾಗಿದೆ. ಇಂಟರ್ನೆಟ್ ಆಡಳಿತ ವೇದಿಕೆ 2021 ಯಾವ ದೇಶ ಆಯೋಜಿಸುತ್ತದೆ? ವಿಚ್ ಕಂಟ್ರಿ ವಿಲ್ ಹೋಸ್ಟ್ ದ ಇಂಟರ್ನೆಟ್ ಗವರ್ನೆನ್ಸ್ ಫಾರ್ಮ್ 2021? ಭಾರತ ಈ ವರ್ಷ ಅಕ್ಟೋಬರ್ 20ನೇ ತಾರೀಕಿನಿಂದ 3 ದಿನಗಳವರೆಗೆ ಅಕ್ಟೋಬರ್ 20, 21, 22ರಂದು ದೇಶದ ಮೊಟ್ಟ ಮೊದಲ ಇಂಟರ್ನೆಟ್ ಆಡಳಿತ ವೇದಿಕೆಯನ್ನ ಆಯೋಜನೆ ಮಾಡುತ್ತೆ. ಇದರ ಬಗ್ಗೆ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಧಿಕೃತವಾದ ಮಾಹಿತಿಯನ್ನ ತಿಳಿಸಿದೆ. ಇತ್ತೀಚೆಗೆ ಉಪ NSA ಮಟ್ಟದ ಮೊದಲ ಸಭೆ ಎಲ್ಲಿ ನಡೆಯಿತು? Where was the first meeting of Deputy NSA level held recently? ಕೊಲಂಬೋದಲ್ಲಿ. ನೌಕಾಪಡೆಗಳು ಮತ್ತು ಕೋಸ್ಟ್ ಗಾರ್ಡ್ಗಳ ಜಂಟಿ ವ್ಯಾಯಾಮಗಳ ಮೂಲಕ ಕಡಲನ್ನ ಸುರಕ್ಷತೆ ಮಾಡತಕ್ಕಂಥದ್ದು ಮತ್ತು ಭದ್ರತೆಯನ್ನು ಒದಗಿಸ್ತಕ್ಕಂತಹ ಹಿನ್ನೆಲೆಯಲ್ಲಿ ಈ ವಾರದ ಆರಂಭದಲ್ಲಿ ಕೊಲಂಬೋದಲ್ಲಿ ಮೊಟ್ಟ ಮೊದಲ ಉಪ NSA ಮಟ್ಟದ ಸಭೆ ನಡೆದಿರುತ್ತದೆ. ಕೊಲಂಬೋ ಭದ್ರತಾ ಸಮಾವೇಶದ ಅಡಿಯಲ್ಲಿ ನಡೆದಂತಹ ಸಭೆಯಲ್ಲಿ ಭಾರತ, ಮಾಲ್ಡೀವ್ಸ್, ಶ್ರೀಲಂಕಾ ಭಾಗವಹಿಸಿದ್ವು. ಇತ್ತೀಚೆಗೆ ನಿಧನರಾದಂತ ಅನುಪಮ್ ಶಾ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ರೀಸೆಂಟ್ಲಿ ಪಾಸ್ಡ್ ಅವೇ. ಅನುಪಮ್ ಶಾ ವಾಸ್ ಅ ಫೇಮಸ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಫೀಲ್ಡ್? ಅವರೊಬ್ರು ಖ್ಯಾತ ನಟರಾಗಿದ್ರು. ಅನುಪಮ್ ಶ್ಯಾಮ್ ಓಜಾ ಅವರ ಫುಲ್ ನೇಮ್. ಒಬ್ಬ ಭಾರತೀಯ ಚಲನಚಿತ್ರ ನಟ ಮತ್ತು ದೂರದರ್ಶನ ನಟರಾಗಿದ್ರು. ಸಾಮಾನ್ಯವಾಗಿ ಬಾಲಿವುಡ್ ಚಿತ್ರಗಳಲ್ಲಿ ಖಳನಾಯಕನ ಪಾತ್ರವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಇನ್ನು ಸ್ಟಾರ್ ಪ್ಲಸ್ ಟಿವಿ ಸರಣಿಯ ಮನ್ ಕಿ ಆವಾಜ್ ಪ್ರತಿಜ್ಞಾದಲ್ಲಿ ಠಾಕೂರ್ ಸಜ್ಜನ್ ಸಿಂಗ್ ಆಗಿ ಕಾಣಿಸಿಕೊಂಡು ಹೆಸರುವಾಸಿಯಾಗಿದ್ರು. ಯಾವ ರಾಜ್ಯದ ಪ್ರಸಿದ್ಧ ಶಿಲ್ಪಿ PS ಬನ್ನಾರ್ಜಿ ಇತ್ತೀಚೆಗೆ ನಿಧನರಾಗಿದ್ದಾರೆ? ವಿಚ್ ಸ್ಟೇಟ್ ಫೇಮಸ್ PS ಬನ್ನರ್ಜಿ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ? ಖ್ಯಾತ ಕೇರಳದ ವ್ಯಂಗ್ಯ ಚಿತ್ರಕಾರ, ಶಿಲ್ಪಿ, ಜಾನಪದ ಗಾಯಕರಾದಂಥ PS ಬನ್ನರ್ಜಿ ನಿಧನರಾಗಿರ್ತಾರೆ. ಲಲಿತಕಲಾ ಅಕಾಡೆಮಿ ಫೆಲೋಶಿಪ್ ಪಡೆದಿರತಕ್ಕಂಥ ಬೆನರ್ಜಿ ಅವರು ವೆಂಗನೂರು ಮತ್ತು ಕೋಡುಮಾನ್ನಲ್ಲಿನ ಅಯ್ಯಂಕಾಳಿ ಮತ್ತು ಬುದ್ಧನ ಶಿಲ್ಪಗಳನ್ನ ನಿರ್ಮಾಣ ಮಾಡಿ ಹೆಸರುವಾಸಿಯಾಗಿರ್ತಾರೆ. ಜನಪ್ರಿಯ ತಾರಕ ಪೆನ್ನಾಲೆ ಸೇರಿದಂತೆ ಜಾನಪದ ಗೀತೆಗಳ ಸರಣಿಗೆ ಅವರು ಹೆಸರುವಾಸಿಯಾಗಿದ್ರು. ಅವರು IT ಸಂಸ್ಥೆಯಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ರು. ಆಂತರಿಕ ಬ್ರ್ಯಾಂಡ್ ಆದಂತ ಹೋಮ್ಲೈನ್ ನ ಮೊದಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? Who has become the first brand ambassador of interior brand Homeland? ಮಹೇಂದ್ರ ಸಿಂಗ್ ಧೋನಿ. ಹೋಮ್ ಇಂಟೀರಿಯರ್ ನ ಬ್ರ್ಯಾಂಡ್ ಆಗಿರ್ತಕ್ಕಂಥ ಹೋಮ್ಲೈನ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮುಂದಿನ 3 ವರ್ಷಗಳ ಕಾಲಕ್ಕೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯಾವ ರಾಜ್ಯ ಸರ್ಕಾರ ವಂದನಾ ಕಟಾರಿಯಾ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಅಪಾಯಿಂಟೆಡ್ ವಂದನಾ ಕಟಾರಿಯಾ ಆಸ್ ದ ಬ್ರ್ಯಾಂಡ್ ಅಂಬಾಸಿಡರ್? ಉತ್ತರಾಖಂಡ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡದ ಸದಸ್ಯರಾಗಿರ್ತಕ್ಕಂಥ ಉತ್ತರಾಖಂಡದ ವಂದನಾ ಕಟಾರಿಯಾ ಅವರನ್ನ ರಾಜ್ಯದ ಮಹಿಳಾ ಸಬಲೀಕರಣ ಇಲಾಖೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಉತ್ತರಾಖಂಡ ರಾಜ್ಯ ಸರ್ಕಾರ ನೇಮಕ ಮಾಡಿಕೊಂಡಿದೆ.
ಅಲ್ಲಿಯ ಮುಖ್ಯಮಂತ್ರಿಗಳು ಪುಷ್ಕರ್ ಸಿಂಗ್ ಧಾಮಿ, ರಾಜ್ಯಪಾಲರು ಬೇಬಿ ರಾಣಿ ಮೌರ್ಯ. ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ನೌಕಾಪಡೆ ದ್ವಿಪಕ್ಷೀಯ ವ್ಯಾಯಾಮವಾದಂತ ಜಾಯದ್ ತಲ್ವಾರ್ 2021 ನಡೆಸಿದೆ? ಸರಿಯಾದ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಭಾರತದ ನೌಕಾಪಡೆಗಳು ಆಗಸ್ಟ್ 7ನೇ ತಾರೀಕು ಅಬುಧಾಬಿಯ ಕರಾವಳಿಯಲ್ಲಿ ಈ ಒಂದು ಎಕ್ಸರ್ಸೈಸ್ ಅನ್ನ ನಡೆಸಿರ್ತವೆ. ಇತ್ತೀಚೆಗೆ ಮೊಹಮ್ಮದ್ ಮೊಖ್ಬರ್ ಯಾವ ದೇಶದ ಮೊದಲ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? Recently, Mohammad Mokhbar has become the first vice president of which of the following country? ಇರಾನ್. ಮೊಹಮ್ಮದ್ ಮೊಖ್ಬರ್ ಡೆಫುಲ್ಲಿ ಇರಾನಿನ ರಾಜಕಾರಣಿಯಾಗಿದ್ದು ಪ್ರಸ್ತುತ ಇರಾನ್ನ ಮೊಟ್ಟ ಮೊದಲ ಉಪಾಧ್ಯಕ್ಷರಾಗಿದ್ದಾರೆ. The year that was not the diary of 14-year gold ಎನ್ನುವ ಪುಸ್ತಕವನ್ನ ಯಾರು ಬರೆದಿದ್ದಾರೆ? Who has written the book titled The Year That Was Not the Diary of 14-Year Gold? ಈ ಪುಸ್ತಕವನ್ನ ಬರೆದಂತವರು ಬ್ರಿಜಾ ಜೈನ್. ಹಿರಿಯ ನಟಿಯಾದಂಥ ಶಬಾನಾ ಆಜ್ಮಿ ಅವರು ಈ ಪುಸ್ತಕವನ್ನ ಬಿಡುಗಡೆ ಮಾಡಿರ್ತಾರೆ. ಇದನ್ನ ಕೋಲ್ಕತ್ತಾದ ಹುಡುಗಿ ಬ್ರಿಜಾ ಜೈನ್ ಅವರು ಬರೆದಿರ್ತಾರೆ. ಈ ಪುಸ್ತಕವನ್ನ 14 ವರ್ಷದ ಹುಡುಗಿ ಬ್ರಿಜಾ ಜೈನ್ ಬರೆದಿದ್ದು ಕಳೆದ ವರ್ಷ ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಕಣ್ಣುಗಳಿಂದ ಕಂಡಂತಹ ನೈಜ ಘಟನೆಗಳನ್ನ, ಲಾಕ್ಡೌನ್ ದಿನಗಳನ್ನ ವಿವರಣೆ ಮಾಡ್ತಾ ಈ ಪುಸ್ತಕದಲ್ಲಿ ಬರೆದಿರ್ತಾರೆ. ತಮ್ಮ ಅನುಭವವನ್ನು ಅವರು ಹಂಚಿಕೊಂಡಿರ್ತಾರೆ. 2021ರ ಅಂತಾರಾಷ್ಟ್ರೀಯ ಸೇನಾ ಆಟಗಳನ್ನ ಎಲ್ಲಿ ಆಯೋಜಿಸಲಾಗುವುದು? ವೇರ್ ವಿಲ್ ಬಿ ದ ಇಂಟರ್ನ್ಯಾಷನಲ್ ಆರ್ಮಿ ಗೇಮ್ಸ್ 2021 ಬಿ ಆರ್ಗನೈಸ್ಡ್? ರಷ್ಯಾದಲ್ಲಿ 2021ನೇ ಸಾಲಿನ ಅಂತಾರಾಷ್ಟ್ರೀಯ ಸೇನಾ ಕ್ರೀಡಾಕೂಟದ 7ನೇ ಆವೃತ್ತಿಯನ್ನ 22 ಆಗಸ್ಟ್ 2021ರಿಂದ 20 ಸೆಪ್ಟೆಂಬರ್ 2021ರವರೆಗೆ ನಡೆಸಲಾಗುತ್ತೆ. ರಷ್ಯಾದ ರಾಜಧಾನಿ ಮಾಸ್ಕೋ, ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್. ಸೈಕಲ್ಥಾನ್ ಪ್ರೋಗ್ರಾಂ ಪೆಡಲ್ ಫಾರ್ ದಲ್ ಅನ್ನು ಎಲ್ಲಿ ಆಯೋಜಿಸಲಾಗಿದೆ? ವೇರ್ ಹ್ಯಾಸ್ ದ ಸೈಕ್ಲೋಥಾನ್ ಪ್ರೋಗ್ರಾಂ ಪೆಡಲ್ ಫಾರ್ ದಲ್ ಬೀನ್ ಆರ್ಗನೈಸ್ಡ್? ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಆದಂತ ಮನೋಜ್ ಸಿನ್ಹಾ ಇದನ್ನ ಉದ್ಘಾಟನೆ ಮಾಡಿರುತ್ತಾರೆ. ಯಾವ ಐಐಟಿ ಕಡಿಮೆ ವೆಚ್ಚದ ನೀರು ಶುದ್ಧೀಕರಣ ಘಟಕವನ್ನ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ? ವಿಚ್ ಐಐಟಿ ಡೆವಲಪ್ಡ್ ಎ ಲೋ ಕಾಸ್ಟ್ ವಾಟರ್ ಪ್ಯೂರಿಫಿಕೇಶನ್ ಯೂನಿಟ್? ಐಐಟಿ ಜೋಧ್ಪುರ. ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳು, ಐಐಟಿ ಅಂದ್ರೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳು, ಭಾರತಾದ್ಯಂತ ಇರತಕ್ಕಂಥ ಸ್ವಾಯತ್ತ ಸಾರ್ವಜನಿಕ ತಾಂತ್ರಿಕ ವಿಶ್ವವಿದ್ಯಾಲಯಗಳಾಗಿವೆ. ಇದರಲ್ಲಿ ಜೋಧ್ಪುರ ಕೂಡ ಒಂದು. ಜೋಧ್ಪುರ ಐಐಟಿ ಅವರು ಅತಿ ಕಡಿಮೆ ವೆಚ್ಚದಲ್ಲಿ ಒಂದು ನೀರು ಶುದ್ಧೀಕರಣ ಘಟಕ, ವಾಟರ್ ಪ್ಯೂರಿಫಿಕೇಶನ್ ಯೂನಿಟ್ ಅನ್ನ ಅಭಿವೃದ್ಧಿಪಡಿಸುತ್ತಾರೆ. ಇನ್ನು ಈ ಐಐಟಿಗಳೆಲ್ಲ 1961ರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಕ್ಟ್ ನ ಅಡಿಯಲ್ಲಿ ಬರ್ತವೆ. ಅವರನ್ನ ರಾಷ್ಟ್ರೀಯ ಮಹತ್ವದ ಸಂಸ್ಥೆಗಳು ಅಂತ ಘೋಷಣೆ ಮಾಡಲಾಗಿದೆ ಈ ಆಕ್ಟ್ ನ ಪ್ರಕಾರ. ಇದರ ಅಧಿಕಾರಗಳು, ಕರ್ತವ್ಯಗಳು ಮತ್ತು ಆಡಳಿತ ಚೌಕಟ್ಟನ್ನ ಸಪರೇಟ್ ಆಗಿ ನೀಡಲಾಗಿರುತ್ತದೆ ಐಐಟಿಗಳಿಗೆ. ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಈ ನಗರ ಮೊಬೈಲ್ ಅಪ್ಲಿಕೇಶನ್ ಅನ್ನ ಪ್ರಾರಂಭಿಸಿದ್ದಾರೆ? ರೀಸೆಂಟ್ಲಿ ದ ಚೀಫ್ ಮಿನಿಸ್ಟರ್ ಆಫ್ ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ಡ್ ಈ ನಗರ್ ಮೊಬೈಲ್ ಆಪ್? ಗುಜರಾತ್. ಗುಜರಾತ್ನ ಮುಖ್ಯಮಂತ್ರಿಗಳಾದಂತಹ ವಿಜಯ್ ರೂಪಾನಿ ಈ ನಗರ್ ಅನ್ನೋ ಮೊಬೈಲ್ ಅಪ್ಲಿಕೇಶನ್ ನ ಬಿಡುಗಡೆ ಮಾಡಿರ್ತಾರೆ. ತುರ್ತು ಸೇವೆಗಳು, ಅಗ್ನಿಶಾಮಕ ಸೇವೆ, ಆಸ್ತಿ ತೆರಿಗೆ, ವೃತ್ತಿಪರ ತೆರಿಗೆ, ನೀರು, ಒಳಚರಂಡಿ, ದೂರುಗಳು ಎಲ್ಲಾ ಸೇರಿದಂತೆ ಸರಿಸುಮಾರು 52 ಸೇವೆಗಳನ್ನ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಮತ್ತು ಆನ್ಲೈನ್ ಪೋರ್ಟಲ್ ಒಳಗೊಂಡಿರುತ್ತೆ. ಇದನ್ನ ಗುಜರಾತ್ ನಗರಾಭಿವೃದ್ಧಿ ಮಿಷನ್ ಈ ಯೋಜನೆಯನ್ನ ನಿರ್ವಹಿಸತಕ್ಕಂಥ ನೋಡಲ್ ಏಜೆನ್ಸಿ ಆಗಿದೆ. ನಿನ್ನೆಯ ಪ್ರಶ್ನೆಗಳು: ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಚಿನ್ನ ಗೆದ್ದಂತ ಭಾರತೀಯ ನೀರಜ್ ಚೋಪ್ರಾ. ಟೋಕಿಯೋ 2020ರಲ್ಲಿ ಒಲಿಂಪಿಕ್ಸ್ ನಲ್ಲಿ ಹಾಕಿಯಲ್ಲಿ ಕಂಚಿನ ಪದಕವನ್ನ ಗೆಲ್ಲೋದಕ್ಕೆ ಭಾರತ ಯಾವ ರಾಷ್ಟ್ರವನ್ನ ಸೋಲಿಸಿತು? ಜರ್ಮನಿ. ಲವ್ಲಿನಾ ಬೋರ್ಗೊಹೈನ್ ಯಾರು ಅಂತ ಕೇಳಿದೆ. ಅವರೊಬ್ರು ಬಾಕ್ಸಿಂಗ್ ಪಟು, ಭಾರತವನ್ನ ಪ್ರತಿನಿಧಿಸತಕ್ಕಂಥ ಬಾಕ್ಸರ್. ಸೊ ಉತ್ತರಗಳನ್ನ ಕೊಟ್ಟಂತಹ ಶಿವಮಠ್ ಎಂಎಲ್ ಹಾಗೂ ಪವನ್ ಕುಮಾರ್ ಸಿ ನಾಗರಾಜ್ ಅವರಿಗೆ ಧನ್ಯವಾದಗಳು. ನಿಮ್ಮ ಕಾಮೆಂಟ್ ಅನ್ನ ಪಿನ್ ಮಾಡಲಾಗಿದೆ. ಮತ್ತು ಇಂದಿನ ಪ್ರಶ್ನೆಗಳಿಗೂ ಕೂಡ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ಕೊಡಬಹುದು. ನಿಮ್ಮ ಕಾಮೆಂಟ್ ಅನ್ನ ಫಸ್ಟ್ ಉತ್ತರ ಕೊಟ್ಟಂತವ್ರಿಗೂ ಮತ್ತು ವಿಸ್ತೃತವಾದಂತಹ ಉತ್ತರಗಳನ್ನ ಕೊಟ್ಟಂತವರ ಕಾಮೆಂಟ್ ಅನ್ನ ಪಿನ್ ಮಾಡಲಾಗುತ್ತೆ. ಇಂದಿನ ಪ್ರಶ್ನೆಗಳು: ಗುಜರಾತ್ ರಾಜ್ಯದ ರಾಜಧಾನಿ ಯಾವುದು? ಮಾಸ್ಕೋ ಯಾವ ದೇಶದ ರಾಜಧಾನಿಯಾಗಿದೆ? ಜಮ್ಮು ಮತ್ತು ಕಾಶ್ಮೀರದ ಗವರ್ನರ್ ಯಾರು?
ಲೆಫ್ಟಿನೆಂಟ್ ಗವರ್ನರ್? ಈ 3 ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನ ತಪ್ಪದೇ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಮಾಹಿತಿಗಳು ಈ ವಿಡಿಯೋದಲ್ಲಿರ್ತಕ್ಕಂಥ ಸಾಮಾನ್ಯ ಜ್ಞಾನ ಹಾಗೂ ಪ್ರಚಲಿತ ವಿದ್ಯಮಾನ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಹಾಗೂ ಟೆಲಿಗ್ರಾಮ್ನ ಲಿಂಕ್ ಸಿಗುತ್ತೆ. ಅಲ್ಲಿ ಹೋಗಿ ನೀವು PDF ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.